57% ಮೇಲ್ ಕಾರ್ಪೊರೇಟ್ಸ್ ಅಲ್ಲಿ ವೈಟಮಿನ್ B12 ಕೊರತೆ. What about B12? Vitamin B12 said to be one of the key vitamins that your body really needs. ಕಾರ್ಪೊರೇಟ್ಸ್ ಅಲ್ಲಿ ಹೆಲ್ತ್ ಕ್ರೈಸಿಸ್. 84% IT employees in India suffer from fatty liver disease. ಐವರಲ್ಲಿ ಒಬ್ಬರಿಗೆ ಮೆಂಟಲ್ ಹೆಲ್ತ್ ಇಶ್ಯೂ. Now let's talk about stress at work. ಹೆಚ್ಚು ಗಂಟೆ ಕೆಲಸ, ಪ್ರೊಡಕ್ಟಿವಿಟಿ ಮಾತ್ರ ಕಮ್ಮಿ. Layoffs are up, hiring is down, increments are slow, and AI is probably coming for your job. ನಿಮ್ಗೂ ಹೀಗೆ ಅನ್ನಿಸ್ತಿದ್ಯಾ? ಕೆಲಸ ಮಾಡಕ್ಕೆ ಮೂಡೇ ಇರಲ್ವಾ? ಪದೇ ಪದೇ ಮೆಂಟಲಿ ಫಿಸಿಕಲಿ ಸ್ಟ್ರೆಸ್ ಆಗ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಯಾರೇ ಈ ಎಲ್ಲದನ್ನ ಎದುರಿಸ್ತಾ ಇದ್ರು ಅವ್ರಿಗೆ ಶೇರ್ ಮಾಡಿ. ಯಾಕಂದ್ರೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ವೆಲ್ಕಮ್ ಟು GSS ಮಾಧ್ಯಮ. ಇತ್ತೀಚೆಗೆ ಒಂದು ವಿಚಾರನ ನೋಡ್ತಿದೀವಿ. ಕಾರ್ಪೊರೇಟ್ ಕಂಪನೀಸ್ಗಳಲ್ಲಿ ಸಡನ್ ಆಗಿ ಲೇ ಆಫ್ ಮಾಡೋದನ್ನ. ಇವಾಗ AI ಬಂದ್ಮೇಲಂತೂ ಕೆಲಸ ಕಳ್ಕೊಳ್ಳೋ ಭಯನೂ ಇದೆ. ಕಷ್ಟಪಟ್ಟು ಓದಿರ್ತೀವಿ, ಹೆಂಗೋ ಕೆಲಸ ತಗೊಂಡಿರ್ತೀವಿ, ಕೆಲಸ ಸಿಕ್ತಲ್ಲ ಅಂತ ಕಮಿಟ್ಮೆಂಟ್ಸ್ನು ಮಾಡ್ಕೊಂಡಿರ್ತೀವಿ. ಸಡನ್ ಆಗಿ ಕೆಲಸ ಕಳ್ಕೊಳ್ಳೋ ಸಿಚುವೇಶನ್ ಬಂದ್ರೆ ಹೆಂಗಾಗ್ಬೇಡ? ಇದಕ್ಕೆ ಬೇರೆ ಬೇರೆ ರೀಸನ್ಸ್ ಇರ್ಬೋದು. ಬಟ್ ನಮಗೆ ಫೋಕಸ್ ಇಲ್ಲದೆ ಇರೋದೋ ಅಥವಾ ಪ್ರೊಡಕ್ಟಿವಿಟಿ ಇಲ್ಲದೆ ಇರೋದೋ ರೀಸನ್ ಆಗಿದ್ರೆ ಹೈ ಟೈಮ್ ಅದ್ರ ಬಗ್ಗೆ ಯೋಚನೆ ಮಾಡಲೇಬೇಕು. ಯಾಕೋ ಗೊತ್ತಿಲ್ಲ, ಫಿಸಿಕಲಿ ಮೆಂಟಲಿ ಡೌನ್ ಆಗ್ತಿದ್ದೀನಿ, ಇದರಿಂದ ಕೆಲಸ ಮಾಡೋಕ್ಕೂ ಆಗ್ತಿಲ್ಲ ಅನ್ನಿಸ್ತಿದ್ರೆ ನಿಮಗೆ ವಿಟಮಿನ್ B12 ಕೊರತೆ ಇರಬಹುದು. ಅಲ್ಲ, ಇದಕ್ಕೂ ನಾವು ಮಾಡೋ ಕೆಲಸಕ್ಕೂ ಏನ್ ಸಂಬಂಧ ಅನ್ಕೋತಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಎಲ್ಲದನ್ನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಸ್ಟಡಿ ನಡೆದಿದೆ. ಅದರ ಪ್ರಕಾರ 57% ಮೇಲ್ಸ್ ಅಂಡ್ 50% ಫೀಮೇಲ್ ಕಾರ್ಪೊರೇಟ್ ಎಂಪ್ಲಾಯೀಸ್ಗೆ ವೈಟಮಿನ್ B12 ಕೊರತೆ ಇದೆ ಅಂತ ಅದರಲ್ಲಿ ಬಂದಿದೆ. ಈ ಸ್ಟಡಿನ ಅಂದಾಜು 4,500 ಜನರ ಮೇಲೆ ಮಾಡಿರೋದು. ಅಲ್ಲಿ ಎಷ್ಟು ರಿಸಲ್ಟ್ ಬಂತು ಅನ್ನೋ ಆಧಾರದ ಮೇಲೆ ಪರ್ಸೆಂಟೇಜ್ನ ಎಸ್ಟಿಮೇಟ್ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನ ಕಾರ್ಪೊರೇಟ್ ಎಂಪ್ಲಾಯೀಸ್ ಇದ್ದಾರೆ, ಬೇರೆ ಬೇರೆ ಸೆಕ್ಟರ್ಸ್ ಅಲ್ಲಿ ಕೆಲಸ ಮಾಡೋರು ಇದ್ದಾರೆ, ಕೆಲಸ ಮಾಡದೇ ಇರೋರು ಇದ್ದಾರೆ. ಯಾಕೆ ಅವ್ರಿಗೆ ಡಿಫಿಷಿಯನ್ಸಿ ಬರಬಾರ್ದಾ? ನೋಡೋಣ, ಹಿಂಗೆ ಯಾರಾದರೂ ಸ್ಟಡಿ ಮಾಡಲಿ ಅಂತ ಕಾಯ್ಕೊಂಡು ಕೂರ್ಬೇಕಾ? ನೋ, ನಮ್ಮ ಹೆಲ್ತ್ ನಾವೇ ನೋಡ್ಕೋಬೇಕು. ಸೊ ನಿಮ್ಮನ್ನ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಪದೇ ಪದೇ ಸುಸ್ತಾಗ್ತಿದ್ರೆ, ಮೂಡೇ ಸರಿಗಿಲ್ಲ ಅನ್ನಿಸ್ತಿದ್ರೆ, ವಿಷಯಗಳನ್ನ ನೆನ್ಪಿಟ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದ್ರೆ ನೀವು ವಿಟಮಿನ್ B12 ಟೆಸ್ಟ್ ಮಾಡಿಸ್ಕೊಳ್ಳಿ. ಯಾಕೆ ಈ ವಿಟಮಿನ್ B12 ಇಷ್ಟೊಂದು ಇಂಪಾರ್ಟೆಂಟ್ ಅಂದ್ರೆ, ಇದು ನಮ್ಮ ದೇಹದಲ್ಲಿ ಹಲವಾರು ಚಟುವಟಿಕೆಗಳಿಗೆ ಬೇಕಾಗಿರುವಂಥದ್ದು. ನರಮಂಡಲ ಚೆನ್ನಾಗಿ ವರ್ಕ್ ಆಗಕ್ಕೆ, ರೆಡ್ ಬ್ಲಡ್ ಸೆಲ್ಸ್ ಫಾರ್ಮೇಷನ್ಗೆ, DNA ಸಿಂಥಸಿಸ್ಗೆ, ಬ್ರೈನ್ ಫಂಕ್ಷನ್ಗೆ, ಜೀರ್ಣಕ್ರಿಯೆಗೆ, ಎನರ್ಜಿ ಲೆವೆಲ್ ಮೇಂಟೈನ್ ಮಾಡೋದಕ್ಕೆ ಬೇಕಾಗಿರುವಂಥದ್ದು ಇದು. ಒಂದು ವೇಳೆ ವಿಟಮಿನ್ B12 ಡಿಫಿಷಿಯನ್ಸಿ ಆಯಿತು ಅಂದ್ರೆ ಇವಾಗ ಕೇಳಿ, ಇದಕ್ಕೂ ನಮ್ಮ ಕೆಲಸಕ್ಕೂ ಏನ್ ಸಂಬಂಧ ಅಂತ ಗೊತ್ತಾಗುತ್ತೆ. ಆಗ್ಲೇ ಹೇಳ್ತಿದ್ದಂಗೆ ಸುಸ್ತು, ಮೂಡ್ ಡೌನ್ ಆಗೋದು, ಅದ್ರ ಜೊತೆಗೆ ಕೈಕಾಲಲ್ಲಿ ನಮ್ನೆಸ್ ಮತ್ತೆ ಟಿಂಗ್ಲಿಂಗ್ ಆಗುತ್ತೆ. ಅಂದ್ರೆ ಕೈಕಾಲ್ಗಳಲ್ಲಿ ಚುಚ್ಚದಂಗ್ ಆಗೋದು, ಮರಗಟ್ಟದಂಗ್ ಆಗೋದು, ಸ್ಕಿನ್ ಪೇಲ್ ಆಗೋದು, ಆಕ್ನಿ ಆಗೋದು, ಕೂದಲುದ್ರೋದು, ಮಸಲ್ಸ್ ವೀಕ್ ಆಗೋದು. ಇವಾಗ ಹೇಳಿ, ಇಷ್ಟೆಲ್ಲ ಆಗ್ತಿದ್ರೆ ಕೆಲಸ ಮಾಡಕ್ಕಾಗತ್ತಾ? ಕೆಲಸ ಮಾಡದೇ ಇರೋದಕ್ಕೆ ಇದೇ ಮುಖ್ಯವಾದ ಕಾರಣ ಅಂತ ಅಲ್ಲ, ಬಟ್ ಇದು ಕೂಡ ಕಾರಣ ಆಗಿರ್ಬೋದು. ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಈ ತರ ಸಿಂಪ್ಟಮ್ಸ್ ನಿಮ್ಗೂ ಆಗಿದ್ರೆ ಒಂದು ಸಲ ವಿಟಮಿನ್ B12 ಟೆಸ್ಟ್ ಮಾಡಿಸ್ಕೊಳ್ಳಿ. ಸಿಂಪಲ್ ಬ್ಲಡ್ ಟೆಸ್ಟ್ ಇಂದ ಇದನ್ನ ತಿಳ್ಕೊಳ್ಬಹುದು. ನಾರ್ಮಲ್ ರೇಂಜ್ 200 ರಿಂದ 900 ಪಿಕೋಗ್ರಾಮ್ಸ್ ಪರ್ ಮಿಲಿಲೀಟರ್ ಇರುತ್ತೆ. 200 ರಿಂದ 300 ಅಂದ್ರೆ ಬಾರ್ಡರ್ ಲೈನ್, ಬಿಲೋ 200 ಬಂದ್ರೆ ಡಿಫಿಷಿಯನ್ಸಿ ಅಂತ ಅರ್ಥ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ಅಲೋಯನ್ಸ್ ಪ್ರಕಾರ ಅಡಲ್ಟ್ಸ್ಗೆ ಡೈಲಿ 2.4 ಮೈಕ್ರೋಗ್ರಾಮ್ ಅಷ್ಟು ವೈಟಮಿನ್ B12 ಬೇಕು. ಇದು ಎಷ್ಟು ಅಂದ್ರೆ ಒಂದು ಕೂದಲಿನ ವೇಟ್ಗಿಂತಲೂ ಕಮ್ಮಿ. ಜಸ್ಟ್ ಕೈಯಿಂದ ಫೀಲ್ ಮಾಡಕ್ಕೂ ಆಗಲ್ಲ, ಎಕ್ಸ್ಟ್ರೀಮ್ಲಿ ಟೈನಿ. ನಾನು ಯಾಕೆ ಇಂಥ ಎಕ್ಸಾಂಪಲ್ಸ್ ಕೊಡ್ತಿದ್ದೀನಿ ಅಂದ್ರೆ, ಒಂದು ನಿಮ್ಗೆ ಅರ್ಥ ಆಗತ್ತೆ, ಇನ್ನೊಂದು ಅಯ್ಯೋ ಇಷ್ಟೇನಾ ಅಂತ ಇಗ್ನೋರ್ ಮಾಡಬೇಡಿ ಅಂತ ಹೇಳೋದಕ್ಕೆ. ಎಷ್ಟೋ ಸಣ್ಣ ಸಣ್ಣ ವಿಚಾರನ ಇಗ್ನೋರ್ ಮಾಡಿದಾಗ್ಲೇ ಲೈಫಲ್ಲಿ ಪ್ರಾಬ್ಲಮ್ಸ್ ಬರೋದು. ಇದು ಕೂಡ ಹಾಗೇನೆ. ಇದು ಡಿಸೈಡ್ ಮಾಡುತ್ತೆ ನಮ್ಮ ಫಿಸಿಕಲ್ ಅಂಡ್ ಮೆಂಟಲ್ ಸ್ಟ್ರೆಂತ್ ಅನ್ನ. ಇದೆರಡೂ ಪ್ರೊಫೆಷನಲ್ ಅಂಡ್ ಪರ್ಸನಲ್ ಲೈಫ್ ಚೆನ್ನಾಗಿರುತ್ತೆ. ಇದ್ರ ಡಿಫಿಷಿಯನ್ಸಿ ಆಗೋದು ವೆಜಿಟೇರಿಯನ್ಸ್, ವೀಗನ್ಸ್ ಅಲ್ಲಿ ಜಾಸ್ತಿ, ಸಿನ್ಸ್ ಇದು ಅನಿಮಲ್ ಬೇಸ್ಡ್ ವೈಟಮಿನ್ ಆಗಿರೋದ್ರಿಂದ. ಜೊತೆಗೆ ಏನಾದ್ರೂ ಡೈಜೆಷನ್ ಇಶ್ಯೂಸ್ ಇದ್ದಾಗ ವಿಟಮಿನ್ ಅಬ್ಸಾರ್ಪ್ಷನ್ ಸ್ಲೋ ಇರುತ್ತೆ, ಆಗ್ಲೂ ಕೊರತೆ ಆಗ್ಬೋದು. ಇನ್ನು ಆಲ್ಕೋಹಾಲ್ ಕನ್ಸಂಪ್ಷನ್ ಹೆವಿ ಇದ್ದಾಗ್ಲೂ ಈ ಸಮಸ್ಯೆ ಆಗುತ್ತೆ. ನೀವು ಟೆಸ್ಟ್ ಮಾಡಿಸ್ಕೊಂಡ್ಮೇಲೆ ಡಿಫಿಷಿಯನ್ಸಿ ಎಷ್ಟಿದೆ ಅಂತ ನೋಡ್ಕೊಂಡು ಡಾಕ್ಟರ್ಸ್ ನಿಮ್ಗೆ ಸಪ್ಲಿಮೆಂಟ್ ಕೊಡ್ತಾರೆ. ಇದ್ರ ಜೊತೆಗೆ ನೀವು ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಚಿಕನ್, ಫಿಶ್, ಎಗ್ ಇದರಲ್ಲಿ ವಿಟಮಿನ್ B12 ಇರುತ್ತೆ. ವೆಜಿಟೇರಿಯನ್ಸ್ಗೆ ಡೈರಿ ಪ್ರಾಡಕ್ಟ್ಸ್, ಹಾಲು, ಮೊಸರು, ಚೀಸ್, ಪನ್ನೀರ್ ಇದರಲ್ಲೆಲ್ಲ ನಿಮಗೆ ವೈಟಮಿನ್ B12 ಸಿಗುತ್ತೆ. ಸೊ ಮಾನಿಟರ್ ಮಾಡ್ಕೊಳ್ಳಿ, ವಿಟಮಿನ್ B12 ಡಿಫಿಷಿಯನ್ಸಿನ ಫಿಕ್ಸ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡ್ತಿರೋರಲ್ಲಿ ಯಾರಿಗಾದ್ರೂ ವಿಟಮಿನ್ B12 ಕೊರತೆ ಇದ್ದಿದ್ದು ಅದನ್ನ ಸರಿ ಮಾಡ್ಕೊಂಡಿದ್ರೆ ನಿಮ್ಮ ಜರ್ನಿ ಅಥವಾ ನಿಮ್ಮ ಟಿಪ್ಸ್ ಅನ್ನ
ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನೊಂದಷ್ಟು ಇಂಥದ್ದೇ ಯೂಸ್ಫುಲ್ ವಿಚಾರಗಳಿಗಾಗಿ ನೋಡ್ತಾ ಇರಿ GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್.